ಪಾಂಡವರು ಯಾರು? ಪಾಂಡವರು ನಿಜವಾಗಿಯೂ ಯಾರ ಮಕ್ಕಳು? ಪಾಂಡುವಿನ ಪುತ್ರರೇ? ವ್ಯಾಸರ ವಂಶಸ್ಥರೇ? ದೇವತೆಗಳ ವರಪ್ರಸಾದವೇ? ಹಾಗಾದರೆ ನಿಜವಾಗಿ ಪಾಂಡವರು ಯಾರ ಮಕ್ಕಳು? ಈ ರೋಚಕ ಕಥೆಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮಹಾಭಾರತ ಎಂಬ ಮಹಾಕಾವ್ಯದಲ್ಲಿ ಕುರುವಂಶವನ್ನು ಕೇಂದ್ರವಾಗಿಟ್ಟುಕೊಂಡು ಆ ಕಾವ್ಯ ನಮಗೆ ಸಾಕಷ್ಟು ವಿಷಯಗಳನ್ನ, ಕುತೂಹಲಗಳನ್ನು ಹುಟ್ಟುಹಾಕಿದೆ. ಅದೇ ತರಹದ ಕುತೂಹಲಗಳಲ್ಲಿ ಒಂದಾದ ಈ ಪಾಂಡವರು ಯಾರು ಎಂಬ ಸಂದೇಹ. ಮಹಾಭಾರತವನ್ನು ಆರಂಭದಿಂದ ನೋಡೋದಾದ್ರೆ, ಶಂತನು ಎಂಬ ರಾಜನೊಬ್ಬ ಗಂಗೆ ಎಂಬ ಕನ್ಯೆಯೊಡನೆ ವಿವಾಹವಾಗುತ್ತಾನೆ. ಅವರಿಗೆ ಜನಿಸಿದ ಪುತ್ರನೇ ಭೀಷ್ಮಾಚಾರ್ಯ. ಇವನಿಗೆ ಹಲವು ಹೆಸರುಗಳಿವೆ, ಅದನ್ನು ಮುಂದೊಂದು ದಿನ ತಿಳಿದುಕೊಳ್ಳೋಣ. ಅದೇ ಶಂತ ಮುಂದೊಮ್ಮೆ ಸತ್ಯವತಿ ಎಂಬ ಬೆಸ್ತ ಕನ್ಯೆಗೆ ಮನಸೋತು ಆಕೆಯನ್ನು ಮದುವೆಯಾಗುತ್ತಾನೆ. ಮುಂದೆ ಇವರಿಗೆ ಜನಿಸಿದ ಮಕ್ಕಳೇ ಕುರುವಂಶದ ರಾಜರಾಗುತ್ತಾರೆ. ಅವನೇ ವಿಚಿತ್ರವೀರ್ಯ. ಆ ವಿಚಿತ್ರ ವೀರ್ಯನಿಗೆ ಅಂಬಿಕಾ ಮತ್ತು ಅಂಬಾಲಿಕಾ ಎಂಬ ಇಬ್ಬರು ಮಡದಿಯರಿದ್ದರು. ಅಂಬಿಕಾ ಧೃತರಾಷ್ಟ್ರನಿಗೆ, ಅಂಬಾಲಿಕೆ ಪಾಂಡುವಿಗೆ ಜನ್ಮ ಕೊಡ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ವಿಚಿತ್ರ ವೀರ್ಯ ಮದುವೆಯಾದ ಕೆಲವೇ ದಿನಗಳಲ್ಲಿ ಮರಣ ಹೊಂದುತ್ತಾನೆ. ಮುಂದೆ ಈ ಕುರುವಂಶ ನಿರ್ವಂಶ ಆಗುತ್ತೆ ಎಂದು ಭಯಪಟ್ಟ ಸತ್ಯವತಿ ಭೀಷ್ಮನ ಬಳಿಗೆ ಬಂದು ತನ್ನ ಸೊಸೆಯರೊಂದಿಗೆ ಸಮಾಗಮ ಮಾಡಲು ಎಷ್ಟೋ ಬೇಡಿಕೊಂಡಳು. ಆದರೆ ಭೀಷ್ಮ ಅದ್ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ. ಅದೇಗೆ ತಾನೇ ಮಾಡಿದಂತ ಭೀಷ್ಮ ಪ್ರತಿಜ್ಞೆಯನ್ನು ತಾನೇ ಮುರಿಯುವುದು? ಇದೆಂತ ವಿಚಿತ್ರ ಗೊತ್ತಾ? ಯಾರಿಗಾಗಿ ತಾನು ಭೀಷ್ಮ ಪ್ರತಿಜ್ಞೆ ಮಾಡಿದ್ನೋ ಅವರಿಗಾಗಿ ಅವರಿಂದಲೇ ಅದನ್ನು ಮುರಿಯುವಂತೆ ಕೋರಿಕೆ. ಏನಿದು ಭೀಷ್ಮ ಪ್ರತಿಜ್ಞೆ ಎಂಬುದನ್ನು ಮುಂದೊಮ್ಮೆ ತಿಳಿಯೋಣ. ಕೊನೆಗೆ ಸತ್ಯವತಿ ಕುರುವಂಶ ಬೆಳೆಯೋದಕ್ಕೆ ಯೋಚಿಸಿ ವ್ಯಾಸರನ್ನು ಬರಮಾಡಿಕೊಳ್ತಾಳೆ. ವ್ಯಾಸರು ಬಂದು ಸತ್ಯವತಿಯ ಕೋರಿಕೆಗೆ ಮರು ಮಾತನಾಡದೆ ಅಂಬಿಕಾ ಅಂಬಾಲಿಕೆಯರೊಡನೆ ಸಮಾಗಮ ಮಾಡ್ತಾರೆ. ಇವರಿಂದಲೇ ಧೃತರಾಷ್ಟ್ರ ಮತ್ತು ಪಾಂಡುವಿನ ಜನನವಾದದ್ದು. ಇಲ್ಲೊಂದು ಕುತೂಹಲಕಾರಿ ಮಾಹಿತಿ ಏನೆಂದರೆ, ಯಾರು ಈ ವ್ಯಾಸರು? ಸತ್ಯವತಿ ವ್ಯಾಸರಿಗೂ ಏನು ಸಂಬಂಧ? ಆಕೆ ಕರೆದೊಡನೆ ಬಂದದ್ದಾದರೂ ಏಕೆ? ಭೀಷ್ಮ ತನ್ನಿಂದ ಸಾಧ್ಯವಿಲ್ಲ ಎಂದ ಕಾರ್ಯವನ್ನು ವ್ಯಾಸರು ಮಾಡಿದ್ದಾದರೂ ಏಕೆ? ಮಹಾಭಾರತ ರಚಿಸಿದ ವೇದವ್ಯಾಸರು ಈ ವ್ಯಾಸರು ಒಂದೇನಾ ಎಂಬ ನಿಮ್ಮ ಪ್ರಶ್ನೆಗೆ ನಾನು ಮುಂದೊಂದು ದಿನ ವಿಡಿಯೋ ಮಾಡ್ತೇನೆ. ಧೃತರಾಷ್ಟ್ರ ಹಿರಿಯನಾದರೂ ಕುರುಡುತನದಿಂದ ಜನಿಸಿದ್ದರಿಂದ ಪಾಂಡವಿಗೆ ಪಟ್ಟಾಭಿಷೇಕವಾಗುತ್ತೆ. ಈ ಪಾಂಡುರಾಜ ನೋಡಲು ಬಹಳ ಸುಂದರ. ಅಷ್ಟೇ ಅಲ್ಲ, ಇವನು ಸಕಲ ಯುದ್ಧ ಕಲೆಗಳಲ್ಲೂ ಪಾರಂಗತನಾಗಿರುತ್ತಾನೆ. ಮುಂದೆ ಈತನಿಗೆ ಕುಂತಿ ಮತ್ತು ಮಾದ್ರಿ ಎಂಬ ಕನ್ಯರೊಡನೆ ವಿವಾಹವಾಗುತ್ತೆ. ಇವನಿಗೆ ಬಹಳ ದಿನ ಕಳೆದರೂ ಪುತ್ರವಾತ್ಸಲ್ಯ ಪ್ರಾಪ್ತವಾಗಿರುವುದಿಲ್ಲ. ಹಾಗಾಗಿ ರಾಜ್ಯ ಬಿಟ್ಟು ಮಡದಿಯರೊಂದಿಗೆ ಕಾಡುವಾಸ ಮಾಡ್ತಾನೆ. ಪಾಂಡುರಾಜನಿಗೆ ಕಾಡುವಾಸದಲ್ಲಿರಬೇಕಾದರೆ ಪಂಚ ಪಾಂಡವರಾದ 5 ಜನ ಗಂಡು ಮಕ್ಕಳು ಜನಿಸಿದರು. ಆದರೆ ಇದೇನು ಸಹಜವಾಗಿಯೇ ನಡೆಯಿತಾ? ಇಲ್ಲವೇ ಇಲ್ಲ. ಕುಂತಿ ತನ್ನ ಗಂಡನ ನೋವನ್ನು ಅರಿತು ಆಕೆ ತನಗೆ ದುರ್ವಾಸ ಮುನಿಗಳಿಂದ ಸಿಕ್ಕ ವರದಿಂದ ಮಕ್ಕಳನ್ನು ಪಡೆದಳು. ಹಾಗೆಯೇ ಅದನ್ನೇ ಮಾದ್ರಿಗೂ ಹೇಳಿ ಆಕೆಗೂ ತಾಯ್ತನ ನೀಡಿದಳು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಮಧರ್ಮನಿಂದ ಧರ್ಮರಾಯನು, ವಾಯುದೇವನಿಂದ ಭೀಮನು, ಇಂದ್ರನಿಂದ ಅರ್ಜುನನನ್ನು, ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರನ್ನು ಪಡೆದರು. ಇಲ್ಲಿ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ದೇವಾನು ದೇವತೆಗಳಿಂದ ಪುತ್ರರನ್ನು ಪಡೆದದ್ದಾದರೂ ಹೇಗೆ? ಇವರು ದೇವರಿಂದ ವರವಾಗಿ ಪಡೆದರೆ ಇವರು ಆ ಮಕ್ಕಳನ್ನು 9 ತಿಂಗಳು ಹೆರಲಿಲ್ಲವೇ? ಇವರ ಉದರದಿಂದ ಅವರ ಜನನವಾಗಲಿಲ್ಲವೇ? ಹಾಗೆ ಜನನವಾಗಬೇಕಾದರೆ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಸಮ್ಮಿಲನವಿಲ್ಲದಿದ್ದರೆ ಅದು ಸಾಧ್ಯವೇ ಇಲ್ಲ. ಅಷ್ಟಕ್ಕೂ ಅಂದು ಏನಾಯಿತು? ಪಾಂಡವರು ಜನಿಸಿದ್ದು ಹೇಗೆ? ದೇವರ ವರ ಸಿದ್ಧಿಯಾದದ್ದಾದರೂ ಹೇಗೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ತಮಗೆಲ್ಲ ಅಭಿನಂದನೆ ತಿಳಿಸುತ್ತಾ ಇಲ್ಲಿಗೆ ಈ ಒಂದು ಸಂಚಿಕೆಗೆ ಮುಕ್ತಾಯ ಹೇಳ್ತಾ ಇದ್ದೀನಿ.